ನಮಸ್ಕಾರ ಸ್ನೇಹಿತರೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಸ್ವರ್ಗದ ಬಾಗಿಲುಗಳು ತೆರೆಯುವ ಪವಿತ್ರ ಕ್ಷಣ. ವೈಕುಂಠದ ಉತ್ತರ ದ್ವಾರಗಳು ದೇವರ ದಯೆಯಿಂದ ನಮಗಾಗಿ ಮುಕ್ತವಾಗುವ ಈ ಮಹಾದಿನ 2025ರ ಈ ವೈಕುಂಠ ಏಕಾದಶಿಯಂದು ಯಾವ ನಿಯಮಗಳನ್ನು ಅಪಾರ ಕೃಪೆ ದೊರೆಯುತ್ತದೆ, ಯಾವ ಪೂಜೆ, ಯಾವ ದೀಪ, ಯಾವ ವ್ರತ, ಈ ಎಲ್ಲವನ್ನು ಸರಿಯಾಗಿ ಮಾಡಿದರೆ ಜೀವನವೇ ಧನ್ಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದು ನಾವು ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಮಹಿಮೆ, ಉಪವಾಸ ವಿಧಾನ ಮತ್ತು ಅನುಸರಿಸಬೇಕಾದ ಶ್ರೇಷ್ಠ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಭಕ್ತಿಯಿಂದ ಅಂತಿಮವರೆಗೂ ನಮ್ಮ ಜೊತೆ ಇರಿ. ಈ ವರ್ಷ 2025ರಲ್ಲಿ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಕನ್ನಡ ಪಂಚಾಂಗದ ಪ್ರಕಾರ ಪುಷ್ಯ ಮಾಸ ಶುಕ್ಲ ಪಕ್ಷ ಏಕಾದಶಿ ಡಿಸೆಂಬರ್ 2025 30 ಮಂಗಳವಾರ ಬೆಳಗ್ಗೆ 7:50ಕ್ಕೆ ಆರಂಭವಾಗಿ ಡಿಸೆಂಬರ್ 31 ಬುಧವಾರ ಬೆಳಗ್ಗೆ 5 ಗಂಟೆಗೆ ಮುಗಿಯುತ್ತದೆ. ಹಾಗಾಗಿ 2025ರ ಡಿಸೆಂಬರ್ 30 ಮಂಗಳವಾರದಂದು ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿಯನ್ನು ಆಚರಿಸಬೇಕು. ಇಂದು ಭರಣಿ ನಕ್ಷತ್ರವು ಮಧ್ಯಾಹ್ನ 1:28ರವರೆಗೆ ಇರುತ್ತದೆ. ಹಾಗಾದರೆ ಈ ಶುಭ ದಿನದಂದು ವಿಷ್ಣುವನ್ನು ಹೇಗೆ ಪೂಜಿಸಬೇಕು, ಅನುಸರಿಸಬೇಕಾದ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏಕಾದಶಿ ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಪವಿತ್ರವಾದದ್ದು. ಈ ದಿನದಂದು ಮಾಡುವ ವಿಷ್ಣು ಪೂಜೆಯು 1 ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ವಿಷ್ಣುವನ್ನು ಪೂಜಿಸುವ ಮತ್ತು ಈ ದಿನದಂದು ಉಪವಾಸ ಮಾಡುವವರು ತಮ್ಮ ಜೀವನದುದ್ದಕ್ಕೂ ವಿಷ್ಣುವಿನ ಆಶೀರ್ವಾದವನ್ನು ಅನುಭವಿಸುತ್ತಾರೆ. ಕೋಟಿ ಏಕಾದಶಿಯ ದಿನದಂದು ವಿಷ್ಣು ಉತ್ತರ ದ್ವಾರದಿಂದ ದರ್ಶನ ನೀಡಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಮಾತ್ರ ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ತೆರೆಯುತ್ತದೆ. ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ಪಡೆದವರು ಪುನರ್ಜನ್ಮ ಇರುವುದಿಲ್ಲ ಎಂದು ನಂಬಲಾಗಿದೆ. ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ಪೂರ್ವ ದ್ವಾರದಿಂದ ದೇವರನ್ನು ಭೇಟಿ ಮಾಡುತ್ತೇವೆ. ಆದರೆ ಈ ವೈಕುಂಠ ಏಕಾದಶಿಯಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರದ ದ್ವಾರಗಳನ್ನು ತೆರೆಯಲಾಗುತ್ತದೆ. ಈ ದಿನ ನಾವು ಉತ್ತರ ದ್ವಾರದಿಂದ ಪ್ರವೇಶಿಸಿ ಭಗವಂತನನ್ನು ದರ್ಶನ ಮಾಡಿದರೆ ಪುನರ್ಜನ್ಮ ಇರುವುದಿಲ್ಲ ಮತ್ತು ವೈಕುಂಠವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಮುಕ್ಕೋಟಿ ಏಕಾದಶಿಯಂದು ಎಲ್ಲರೂ ಖಂಡಿತವಾಗಿ ವಿಷ್ಣುವನ್ನು ಅಥವಾ ವಿಷ್ಣುವಿನ ರೂಪವಾದ ವೆಂಕಟೇಶ್ವರನನ್ನು ಪೂಜಿಸಬೇಕು ಮತ್ತು ಉಪವಾಸ ಆಚರಿಸಬೇಕು. ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಈ ಮುಕ್ಕೋಟಿ ಏಕಾದಶಿಯಂದು ವಿಷ್ಣುವಿನ ವಿಗ್ರಹವನ್ನು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ 1000 ಪಟ್ಟು ಪುಣ್ಯದ ಫಲ ಸಿಗುತ್ತದೆ. ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯ ಮೊದಲ ವಿಷ್ಣುವಿನ ಸಣ್ಣ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ. ಮುಕ್ಕೋಟಿ ಏಕಾದಶಿಯಂದು ಎಲ್ಲರೂ ಪೂಜಾ ಕೋಣೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಶಂಖಚಕ್ರ ಮತ್ತು ನಾಮವನ್ನು ಖಂಡಿತವಾಗಿ ಮಾಡಬೇಕು. ಈ ರೀತಿಯಾಗಿ ವಿಷ್ಣು ಮನೆಯನ್ನು ಪ್ರವೇಶಿಸುತ್ತಾನೆ. ತುಳಸಿ ಎಲೆಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿರುವುದರಿಂದ ಈ ವೈಕುಂಠ ಏಕಾದಶಿಯಂದು ವಿಷ್ಣುವಿನ ತುಳಸಿ ಎಲೆಗಳಿಂದ ಪೂಜಿಸಬೇಕು. ಆಗ ಮಾತ್ರ ನಿಮ್ಮ ಪೂಜೆ ಫಲಪ್ರದವಾಗುತ್ತದೆ. ತುಳಸಿ ಇಲ್ಲದೆ ಪೂಜೆ ಅಪೂರ್ಣ ಎಂದು ಶಾಸ್ತ್ರಗಳು ವಿವರಿಸುತ್ತದೆ. ಹಾಗಾಗಿ ತುಳಸಿ ಮಾಲೆಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯಂದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾತ್ರ ಬೆಳಗಿಸಬೇಕು. ಸಾಮಾನ್ಯವಾಗಿ ನಾವು ಹಿತ್ತಾಳೆ ದೀಪಗಳಲ್ಲಿ ದೀಪಾರಾಧನೆ ಮಾಡುತ್ತೇವೆ. ಆದರೆ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ವಿಷ್ಣುವಿಗೆ ಪೂರ್ಣ ಹೃದಯದಿಂದ ನಮಸ್ಕಾರ ಮಾಡಿದರೆ ನಿಮ್ಮ ಜನ್ಮ ಧನ್ಯವಾಗುತ್ತದೆ. ಈ ಮುಕ್ಕೋಟಿ ಏಕಾದಶಿಯಂದು ಪೂಜಾ ಕೋಣೆಯಲ್ಲಿ 2 ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ಅದೇ ರೀತಿ ಬೆಲ್ಲ, ಪಾನಕ ಮತ್ತು ಬಾಳೆಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಗೋವಿಂದನ ನಾಮಗಳನ್ನು ಅಥವಾ ವಿಷ್ಣು ಸಹಸ್ರನಾಮಗಳನ್ನು ಪಠಿಸುತ್ತಾ ಭಗವಂತನನ್ನು ಪೂಜಿಸಿ ಆರತಿ ಮಾಡಿ ಕರ್ಪೂರವನ್ನು ಅರ್ಪಿಸಿ. ಆಗ ಭಗವಂತನ ತಂಪಾದ ನೋಟವು ನಿಮ್ಮ ಮನೆಯ ಮೇಲೆ ಬೀಳುತ್ತದೆ. ಬೆಳಗ್ಗೆ ಮನೆಯಲ್ಲಿ ದೀಪ ಪೂಜೆಯನ್ನು ಪೂರ್ಣಗೊಳಿಸಿ ನಿಮ್ಮ ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಮಾತ್ರ ಈ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರ ತೆರೆಯುತ್ತದೆ. ವೈಕುಂಠ ದ್ವಾರದಿಂದ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿರುವ ಭಗವಂತನನ್ನು ದರ್ಶನ ಮಾಡಿ
ಧರೆ 7 ಜನ್ಮಗಳ ಪಾಪಗಳನ್ನು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಉತ್ತರ ದ್ವಾರದಿಂದ ಭಗವಂತನನ್ನು ಭೇಟಿ ಮಾಡುವಾಗ ನೀವು ಕೋರಿಕೆಗಳನ್ನು ಭಗವಂತನಿಗೆ ತಿಳಿಸಿ. ಈ ದಿನದಂದು ಮನಸ್ಸಿನಲ್ಲಿ ಏನೇ ಬಯಸಿದರೂ ನಿಮ್ಮ ಎಲ್ಲ ಆಸೆಗಳು ಭಗವಂತನ ಪಾದಗಳನ್ನು ತಲುಪುತ್ತವೆ ಎಂದು ಹೇಳಲಾಗುತ್ತದೆ. ಈ ಅತ್ಯಂತ ಶುಭ ದಿನದಂದು ಎಲ್ಲರೂ ಉಪವಾಸ ಮಾಡಬೇಕು. ಈ ಒಂದು ದಿನದ ಉಪವಾಸವು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ವೈಕುಂಠ ಏಕಾದಶಿ ಎಂದು ಸಂಜೆ ಸೂರ್ಯ ಮುಳುಗಿದ ನಂತರ ಮನೆ ಬಾಗಿಲಿನ ಹೊರಗೆ ದೀಪಗಳನ್ನು ಬೆಳಗಿಸಿ. ಈ ದಿನ ಮನೆಯ ಮುಂದೆ ದೀಪಗಳನ್ನು ಹಚ್ಚದಿದ್ದರೆ ಲಕ್ಷ್ಮೀ ದೇವಿಯು ಅಂತಹ ಮನೆಗಳನ್ನು ಪ್ರವೇಶಿಸುವುದಿಲ್ಲ. ಸಂಜೆ ಮನೆಯ ಮುಂದೆ 2 ದೀಪಗಳನ್ನು ಬೆಳಗಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ. ಈ ದಿನದಂದು ಅಕ್ಕಿ ಮತ್ತು ಗೋಧಿಯನ್ನು ತಿನ್ನಬಾರದು. ಎಲ್ಲ ಪಾಪಗಳು ಈ ಧಾನ್ಯಗಳಲ್ಲಿ ನೆಲೆಸಿರುವುದರಿಂದ ಈ ದಿನ ಅಕ್ಕಿ ಅಥವಾ ಗೋಧಿಯನ್ನು ತಿಂದರೆ ನಮ್ಮ ಪಾಪಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಈ ಏಕಾದಶಿಯಂದು ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಈ ದಿನ ಅನ್ನ ತಿನ್ನುವುದನ್ನು ತಪ್ಪಿಸುವ ನಿಯಮವಿದೆ. ಏಕಾದಶಿಯಂದು ಅನ್ನ ತಿನ್ನುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಈ ದಿನ ಉಪವಾಸ ಮಾಡಬೇಕೆಂಬ ನಿಯಮವಿದೆ. ಅಲ್ಲದೆ ತರಕಾರಿಗಳ ಬಗ್ಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಈ ಏಕಾದಶಿಯ ದಿನದಂದು ಹಸಿರು ತರಕಾರಿಗಳು, ದ್ವಿದಳ ಧಾನ್ಯಗಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸವನ್ನು ತಪ್ಪಿಸಬೇಕು. ಈ ಮುಕ್ಕೋಟಿ ಏಕಾದಶಿಯ ದಿನದಂದು ತಪ್ಪಾಗಿ ಕೂಡ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ತಲೆಗೆ ಎಣ್ಣೆ ಹಚ್ಚಬಾರದು, ದೇಹಕ್ಕೆ ಎಣ್ಣೆ ಹಚ್ಚಬಾರದು. ಏಕಾದಶಿಯ ದಿನದಂದು ಎಣ್ಣೆ ಹಚ್ಚುವುದರಿಂದ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಖಂಡಿತವಾಗಿಯೂ ತುಳಸಿ ತೀರ್ಥವನ್ನು ಕುಡಿಯಬೇಕು. ಇದು ಉತ್ತಮ ಆರೋಗ್ಯಕ್ಕೆ ಮತ್ತು ದೀರ್ಘಾಯುಷ್ಯವನ್ನು ತರುತ್ತದೆ. ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಏನು ಮಾಡಿದರೂ ಮಾಡದಿದ್ದರೂ ಖಂಡಿತವಾಗಿಯೂ ಹಸುವನ್ನು ಪೂಜಿಸಬೇಕು. ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ವಾಸಿಸುವುದರಿಂದ ಈ ದಿನ ಹಸುವಿಗೆ ಆಹಾರ ನೀಡಿ ಅದಕ್ಕೆ ನಮಸ್ಕರಿಸಿದರೆ ಅದು ಮುಕ್ಕೋಟಿ ದೇವತೆಗಳಿಗೆ ಆಹಾರ ನೀಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮತ್ತು ಕುಟುಂಬಕ್ಕೆ ಆಹಾರ ಧಾನ್ಯಗಳ ಕೊರತೆ ಇರುವುದಿಲ್ಲ. ಈ ವೈಕುಂಠ ಏಕಾದಶಿಯ ದಿನದಂದು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳಬೇಕು. ಇಂದು ತಡವಾಗಿ ಎದ್ದರೆ ಲಕ್ಷ್ಮೀ ದೇವಿಯು ಅಂತಹ ಮನೆಗಳನ್ನು ಪ್ರವೇಶಿಸುವುದಿಲ್ಲ. ಆದ್ದರಿಂದ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಸಲ್ಲಿಸಬೇಕು. ಅದೇ ರೀತಿ ಮಧ್ಯಾಹ್ನವೂ ಮಲಗಬಾರದು. ಮುಕ್ಕೋಟಿ ಏಕಾದಶಿ ಎಂದು ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು. ಅದೇ ರೀತಿ ಏಕಾದಶಿಯಂದು ತುಳಸಿ ಎಲೆಗಳನ್ನು ಕತ್ತರಿಸಬಾರದು. ಒಂದು ದಿನ ಮುಂಚಿತವಾಗಿ ಪೂಜೆಗೆ ತುಳಸಿ ಎಲೆಗಳನ್ನು ಕತ್ತರಿಸಿಡಬಹುದು. ಮುಕ್ಕೋಟಿ ಏಕಾದಶಿಯ ಹಿಂದಿನ ರಾತ್ರಿ ಅಂದರೆ ದಶಮಿಯ ರಾತ್ರಿ ಯಾವುದೇ ಆಹಾರವನ್ನು ಸೇವಿಸಬಾರದು. ಹಣ್ಣುಗಳನ್ನು ಸ್ವೀಕರಿಸಬಹುದು ಎಂದು ಹೇಳುತ್ತಾರೆ. ಈ ದಿನ ಮಾಡುವ ತುಳಸಿ ಪೂಜೆಯು ಅನಂತ ಪುಣ್ಯವನ್ನು ನೀಡುತ್ತದೆ. ವಿಷ್ಣುವಿಗೆ ಪ್ರಿಯವಾದ ತುಳಸಿ ಕಟ್ಟೆಯಲ್ಲಿ ಸಣ್ಣ ದೀಪಗಳನ್ನು ಬೆಳಗಿಸಿ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ. ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಪೂಜಿಸಿದ ತುಳಸಿ ಎಲೆಗಳನ್ನು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ. ಸಂಪತ್ತನ್ನು ಕ್ರಮೇಣ ಹೆಚ್ಚಾಗುತ್ತದೆ. ತುಳಸಿ ಕಟ್ಟೆಯನ್ನು ಮುಟ್ಟುವುದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಉಪವಾಸ ಮಾಡಲು ಸಾಧ್ಯವಿಲ್ಲದವರು ವಿಷ್ಣುವನ್ನು ಪೂರ್ಣ ಹೃದಯದಿಂದ ಪೂಜಿಸಬೇಕು. ವಿಷ್ಣುವಿನ ಸ್ತೋತ್ರಗಳನ್ನು ಪಠಿಸಬೇಕು. ಭಗವಂತನ ಆಶೀರ್ವಾದವನ್ನು ಆನಂದಿಸಬೇಕು. ಇಂದು ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ. ಬಡವರಿಗೆ ಬಟ್ಟೆ ಅಥವಾ ಹಣದ ರೂಪದಲ್ಲಿ ದಾನ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ಈ ಮುಕ್ಕೋಟಿ ಏಕಾದಶಿಯಂದು ವಿಷ್ಣು ನೆಲೆಸಿರುವ ವೈಕುಂಠದ ಉತ್ತರ ದ್ವಾರಗಳ ತೆರೆದುಕೊಳ್ಳುತ್ತವೆ ಮತ್ತು 33 ಕೋಟಿ ದೇವರುಗಳು ಭಗವಂತನನ್ನು ಪೂಜಿಸಲು ಬರುತ್ತಾರೆ ಎಂದು ನಂಬಲಾಗಿದೆ. ವೈಕುಂಠ ಏಕಾದಶಿ ಎಂಬುದು ಕೇವಲ ಒಂದು ದಿನವಲ್ಲ, ಅದು ದೇವರ ಕೃಪೆಯನ್ನು ಪಡೆಯುವ ಅಪರೂಪದ ಅವಕಾಶ. ಈ ದಿನ ಭಕ್ತಿಯಿಂದ ಮಾಡಿದ ಪೂಜೆ, ಜಪ, ದೀಪಾರಾಧನೆ ಮತ್ತು ಉಪವಾಸ ಜೀವನದ ಕಷ್ಟಗಳನ್ನು ಕರಗಿಸುತ್ತದೆ ಎಂದು ಪುರಾಣಗಳು ಸಾರುತ್ತವೆ. ವೈಕುಂಠದ ಉತ್ತರ ದ್ವಾರಗಳಿಂದ ಭಗವಂತನ ದರ್ಶನ ಪಡೆದು ಈ ದಿನ ಭಗವಂತನ ದರ್ಶನ ಪಡೆದವರಿಗೆ ಪುನರ್ಜನ್ಮವೇ ಇಲ್ಲವೆಂಬ ನಂಬಿಕೆ ಇದೆ. ಈ ದಿನದ ಮಹಿಮೆ ಇಲ್ಲದ್ದು. ನೀವು ಕೂಡ ಈ ನಿಯಮಗಳನ್ನು ಪಾಲಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಸದಾ ಐಶ್ವರ್ಯ, ಆಯುರಾರೋಗ್ಯ, ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ.